ಹೇಳ್ತಿದ್ರಿ ಏನೋ ಒಂದು ವಿಶೇಷ ಕಾದಿದೆ ನೀವೆಲ್ರಿಗೂ ಹೇಳ್ತೀನಿ ಅಂತ. ಜೊತೆಗೆ ನಮ್ ವೀಕ್ಷರೆಲ್ಲರೂ ನಾನು ಎಲ್ಲೇ ಸಿಕ್ಕಿದ್ರು ಕೇಳೋ ಮಾತೊಂದೆ, ಗುರೂಜಿಯವರು ಬಹಳ ಸೊಗಸಾಗಿ ನಡೆಸ್ಕೊಡ್ತಿದ್ದಾರೆ ಸೌಂದರ್ಯ ಲಹರಿ ಮತ್ತು ವಿಷ್ಣು ಸಹಸ್ರನಾಮವನ್ನ. ಆದ್ರೆ ನಮ್ದೊಂದು ಕೋರಿಕೆ ಏನಪ್ಪಾ ಅಂದ್ರೆ ಬಹಳ ದಿನಗಳು ಹಿಡಿದು ಬಿಡುತ್ತೆ, ಯಾಕಂದ್ರೆ ವಾರಕ್ಕೆ 2 ಸರಿ 2 ಹೇಳ್ತಿದ್ದಾರೆ, ದಯಮಾಡಿ ಸ್ವಲ್ಪ ಬೇಗ ಮುಗ್ಸಕ್ ಹೇಳಿ ಅಂತಿದ್ದಾರೆ. ವೀಕ್ಷಕರೇ, ಬಹಳ ಸಂತೋಷ. ಇವತ್ತಿನ ದಿವಸ ನಾವು ಆ ಕಾಶಿಯಾಗಿ ಹೋಗೋಣ. ಕಾಶಿ ಯಾತ್ರೆಯಲ್ಲಿ ಭಗವಂತನ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಆದರೆ ಸಾಯ್ತಕ್ಕಂಥವನು ಪ್ರತಿಯೊಬ್ಬನಿಗೂ ಗೊತ್ತು. ನಾನು ನಾಳೆ ಸಾಯ್ತೀನಿ ಚೆನ್ನಾಗಿ ಗೊತ್ತಿದ್ರು ಸಹ ಇವತ್ತು 4 ಮನೆ ಇರಲಿ 5 ಮನೆ ಇರಲಿ ಅಂತಾರೆ. ನಾವು ಇವತ್ತಿನ ದಿವಸ ಒಂದು ಆಶ್ರಮ ಕಟ್ತಾ ಇದ್ದೀವಿ. ಆಶ್ರಮದಲ್ಲಿ ವಿಶೇಷವಾಗಿ ಭಗವಂತನ ಕೃಪಾ ಕಟಾಕ್ಷ ಅಂತೀವಿ. ಭಗವಂತನ ಸೇವೆಯಲ್ಲಿ ನಾವು ಅಣುವಾಗಿ ಪಕ್ಕದಲ್ಲಿ ಕೂತೋದು, ಒಂದು ಚಿಕ್ಕ ಇರುವೆಯಾಗಿ ಅಂತ. ಎಷ್ಟೋ ಕೋಟ್ಯಾಂತರ ದೊಡ್ಡ ದೊಡ್ಡ ತಿಮಿಂಗಳ ಮಧ್ಯದಲ್ಲಿ ಒಂದು ಇರುವೆಯಾಗಿ ಭಗವಂತನ ಕೃಪಾ ಕಟಾಕ್ಷ ಜಗನ್ಮೋಹಿನಿ, ಮಹಾವಿಷ್ಣು, ಪರಮೇಶ್ವರ, ಕಾಳಭೈರವ, ವೀರಭದ್ರ, ಹೀಗೆ ಎಲ್ಲ ದೊಡ್ಡ ದೊಡ್ಡ ತಿಮಿಂಗಳುಗಳು ಮಧ್ಯದಲ್ಲಿ ನಾವು ಒಂದು ಸಣ್ಣ ಇರುವೆ ಇದ್ದ ಕಡೆ ಪಕ್ಕದಲ್ಲಿ ಆಶ್ರಮ. ಏನಂತೀರಾ? ಯಾಕೆಂದ್ರೆ ದಾರಿಯನ್ನ ತೋರಿಸ್ತಕ್ಕಂಥವ್ನು ಯಾರು ಇಲ್ದಿದ್ದ ಪಕ್ಷದಲ್ಲಿ ಆ ಗೇಟ್, ರೈಲ್ವೆ ಗೇಟ್ ಹಾಕ್ತೀವಲ್ಲ, ಈ ಕಡೆನೇ ಹೋಗ್ಬೇಕು ದಾರಿ, ಗೇಟ್ ತೆಗೆದ ಮೇಲೆ ನಿಮ್ಮನ್ನು ಕಳಿಸ್ಬೇಕು. ಅದಕ್ಕೆ ಒಬ್ಬೊಬ್ಬರನ್ನ ಗೇಟ್ ನಿಂತ್ಕೊಂಡು ವಾಚ್ಮ್ಯಾನ್ ಇದ್ದ ಹಾಗೆ, ಈ ದೇವರು ನಿಮ್ಮ ಕಷ್ಟನಾ, ಈ ದೇವರು, ಈ ಕಷ್ಟನಾ, ಈ ದೇವರು, ಈ ಹಲ್ಲು ನೋವ ಆ ದೇವರು, ಹೀಗೆ ಆ ಹಾರಿಯನ್ನ ತೋರಿಸೋ ದಾಗದಲ್ಲಿ ನಾವು ಕೂತ್ಕೊಂಡ್ಬಿಟ್ವಿ ಅಂತ ಇಟ್ಕೊಳ್ಳಿ, ಫಸ್ಟ್ ಕ್ಲಾಸ್. ಅದಕ್ಕೆ ಕಾಶಿ ಯಾತ್ರೆನ ಎಷ್ಟೋ ಜನ ವಯಸ್ಸಾದವರು, ಮುಪ್ಪಿನ ವಯಸ್ಸಿನವರು, ಯಾವ ಕಾಲಕ್ಕೂ ಕಾಲಲ್ಲಿ ನಡಕನೇ ಆಗಲ್ಲ ಅಂತಕ್ಕಂಥವ್ರು, ಎಷ್ಟೋ ಜನ ಅಷ್ಟು ದೂರ ಪ್ರಯಾಣ ಮಾಡೋಕ್ಕೆ ಆರ್ಥಿಕ ಪರಿಸ್ಥಿತಿನೇ ಇಲ್ಲದಿದ್ದವರು ಸಾಕಷ್ಟು ಜನ ಇದ್ದಾರೆ. ಕಾಶಿ ಅನ್ನೋದು ಆ ಕಾಲದಲ್ಲಿ ಯಾತಕ್ಕೆ ಕಷ್ಟ ಆಗಿತ್ತು ಅಂದರೆ ಪರಮಾತ್ಮ ಕೃಪಾ ಕಟಾಕ್ಷ ಬಹಳ ಮುಖ್ಯ. ಕಾಶಿ ಯಾತ್ರೆಯಲ್ಲಿ ಹೋಗಬೇಕಾದ್ರೆ ಯಾವುದೇ ಜಟಕಾ ಗಾಡಿ ಆಗಲಿ, ಮರ ಆಗಲಿ, ಮನೆ ಆಗಲಿ ಅಂತ ಯಾವುದೇ ವಿಶೇಷವಾಗಿ ಭಗವಂತನ ಕೃಪಾ ಕಟಾಕ್ಷ ಪ್ರಾರ್ಥನೆ ಮಾಡೋರು. ಮರ ಆದರೆ ಏನು ಮಾಡೋರು, ದೋಣಿ ಮಾಡ್ಕೊಂಡು ಹೊಟ್ಟೋಗೋರು, ಈ ದೋಣಿ ಹೊಟ್ಟೋಗೋಣ ಅಂತ. ಸರಿ ಆಯಿತು, ಈ ಮನೆಯನ್ನು ಅಂತಕ್ಕಂಥದ್ದು ಎಲ್ಲೋ ಒಂದು ಈ ಮನೆ ಇದೆ, ನಮಗೂ ಅಲ್ಲೊಂದು ಮಠ ಇದೆ, ಅಲ್ಲೊಂದು ಮನೆ ಜಾಗದಲ್ಲಿ ನಮ್ಮವರು ಅಂತಿದ್ದಾರೆ, ಯಾರಾದರೂ ಹೋಗೋಣ ಅಂತ ಹೋಗ್ತೀವಿ. ಈ ಯಾತ್ರೆ ಮಾಡಬೇಕಾದ್ರೆ ನಮ್ಗೆ ಗೊತ್ತಿಲ್ಲದೆ ಇರೋ ಪರಸ್ತರದಲ್ಲಿ ಹೋಗಬೇಕು ಅಂದರೆ ಒಂದು ವಾಹನನೋ ಕರ್ಕೊಂಡು ಹೋಗೋರು ಯಾವುದಾದ್ರು ಗೈಡ್ ಇದ್ದ ಹಾಗೆ ಜೊತೆಗಿರಬೇಕು. ಬಹಳ ಕಷ್ಟ. ಇಲ್ಲದ್ರೆ ಒಂದು ಪರಸ್ಥಳದಲ್ಲಿ ಹೋದಾಗ ಬಿಕಾ ಅಂತ ನೋಡ್ತಾ ಕೂತ್ಕೋಬೇಕು. ಆ ರೀತಿ ಆಗದಿರೋಕ್ಕೆ ನಿಮ್ಮೆಲ್ಲರಿಗೂ ಮಧ್ಯದಲ್ಲಿ ಕಾಶಿ ಯಾತ್ರೆ ನಾನು ಮೊದಲೇ ಮಾಡಿಸಿದ್ದೀನಿ. ಆದರೆ ಕಾಶಿ ಯಾತ್ರೆ ಹೇಗಿರುತ್ತೆ ಅಂತ ಒಂದು ರಮಣೀಯವಾದ ನೋಟ ಸಣ್ಣ ತುಣುಕುಗಳ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಆದರ್ಶವಾಗಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ. ಜೀವನ ಎಷ್ಟು ಕಷ್ಟವಾದರೂ ಸಹ, ಎಷ್ಟೋ ಸುಖವಾಗಿದ್ರೂ ಸಹ, ಕಡಲಿರೋನು ಸುಖವಾಗಿರೋನು ಕೊನೆಗೆ ಹೋಗೋದಲ್ಲೇ ಮೃತ್ಯುಗೆ. ಆ ಮೃತ್ಯು ಅನ್ನೋ ಸ್ಥಳವೇ ಜಗತ್ತಲ್ಲಿ ಮಹಾಸ್ಮಶಾನೆ ಆ ಕಾಶಿ. ಇಂಥ ಒಂದು ಮಹಾಸ್ಮಶಾನದಲ್ಲಿ ವರುಣ ಅಸಿ ಮಧ್ಯೆ ಕಾಶಿ ಯಾತ್ರೆಗೆ ಹೋಗೋಣ ಬನ್ನಿ. ಇವತ್ತು ಆ ಮೃತ್ಯುಂಜಯರಾಗಿರ್ತಕ್ಕಂಥ ಸಾಕ್ಷಾತ್ ವಿಶ್ವನಾಥನ ದರ್ಶನಕ್ಕೆ ಮೊದಲು ಕಾಶಿ ಯಾತ್ರೆನ ಸ್ವಾಗತಿಸೋಣ. ಬನ್ನಿ ವೀಕ್ಷಕರೇ. ಇಂಥ ಒಂದು ಕಾಶಿ ಯಾತ್ರೆಯಲ್ಲಿ ಭಗವಂತನ ಕೃಪಾ ಕಟಾಕ್ಷದಲ್ಲಿ ಒಬ್ಬ ಮನುಷ್ಯ ಹುಟ್ಟಿನಿಂದ ಸಾಯೋದ್ರೊಳಗೆ ಕಾಶಿನಲ್ಲಿ ನಾವು ಕೂದ್ರೆ ಪ್ರತಿಯೊಂದು ದರ್ಶನ ಮಾರ್ಗೇನ ಶೀಘ್ರಂ ಕಾರ್ಯಂ ಲಭ್ಯತೆ. ನೀವೇನಂತೀರಾ? ಜೀವನದಲ್ಲಿ ಹುಟ್ಟಿರ್ತೀರ, ಇಲ್ಲಿ ಆ ಹುಟ್ಟಿರ್ತಕ್ಕಂಥ ಜೀವನ ಇಲ್ಲೇನೋ ಹುಟ್ಟಿದ್ವಿ ಅಂತೀರ, ಮತ್ತೆ ಹೋಗೋಕ್ಕೆ ಮೊದಲು ಅಲ್ಲಿ ಸತ್ರು ಅಂತೀರ. ಆದರೆ ಹುಟ್ಟು ಸಾವಿನ ಮಧ್ಯೆ ಜೀವನ, ನಮ್ಮ ಜೀವನಗಳು ನಾವು ನೋಡ್ಕೊಳಕ್ಕಾಗಲ್ಲ. ಆದರೆ ಕಾಶಿಯಲ್ಲಿ ಹೋದರೆ ಪ್ರತಿಯೊಬ್ಬರ ಜೀವನವನ್ನು ಹಾಗೆ ದಂಡೆ ಮೇಲೆ ಕೂತ್ಕೊಂಡಿರಿ, ಒಂದು ಬೆಳಗಿನ ಸಾಯಂಕಾಲದೊಳಗೂ ಇಡೀ ಜನ್ಮವನ್ನು ಜಾಲಾಡಬಹುದು. ಎಷ್ಟು ಚೆನ್ನಾಗಿ ಪರಿವಾರ ಸಮೇತವಾಗಿ ಆ ಪರಿಕ್ರಮ ಮಾಡ್ತಾ ಈ ಕಡೆಯಿಂದ ಆ ರೋಡ್ಗೆ ಹೋಗೋದು, ಆ ರೋಡಿಂದ ಈ ಕಡೆ ಬರೋದು, ಈ ರೋಡಿಂದ ಆ ಕಡೆ ಹೋಗೋದು, ಆ ಘಾಟಿಂದ ಈ ಕಡೆ ಬರೋದು, ಈ ಘಾಟಿಂದ ಆ ಕಡೆ ಹೋಗೋದು. ಆ ಯಾತ್ರೆ ಹೀಗೆ ಮುಗಿಸ್ಕೊಂಡು ಬರೋಷ್ಟರಲ್ಲೇ ಇಡೀ ಜನ್ಮಗಳು ಎಲ್ಲ ಹೀಗೆ ಇದೆಯಾ ಭೂಮಿ, ಇಷ್ಟೆಲ್ಲ ಕಷ್ಟಪಡ್ತಾರೆ ಜನಗಳು, ಇಂತಿಂಥವರೆಲ್ಲ ಇದ್ದಾರಾ, ಅಬ್ಬಬ್ಬಬ್ಬ ಏನು ಬುದ್ಧಿವಂತರು, ಏನು ದಡ್ಡ ಶಿಖಾಮಣಿಗಳು. ಕಾಶಿ ಯಾತ್ರೆಯಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನವನ್ನು ಮೆಟ್ಲು ಹತ್ತಬೇಕು ಅಂತ ಹೇಳ್ತಾರೆ. ಕಾಶಿ ಮಹಾರಾಜರು ಜೀವನದ ಮೆಟ್ಲು ಹೇಗೆ ಹತ್ತಾರೆ? ಕೆಳಗಡೆಯಿಂದ ಮೇಲ್ಗಡೆ ಹತ್ತುಕೊಂಡು ಹೋಗೋದು. ಆದರೆ ಕಾಶಿಯಲ್ಲಿ ಮಾತ್ರ ಮೇಲಿಂದ ಕೆಳಗೆ ಬರುತ್ತೆ ಜೀವನ. ಪ್ರತಿಯೊಬ್ಬರ ಜೀವನ ಉನ್ನತ ಸ್ಥಾನದಲ್ಲಿ ದರ್ಜೆಯಲ್ಲಿ ಇರ್ತಕ್ಕಂಥವನು ಕೆಳಗಿನ ಮಟ್ಟವರೆಗೂ ಬಂದ್ಬಿಡ್ತಾನೆ. ಆ ಮೆಟ್ಲಿರೋದೇ ಹಾಗೆ. ಅದಕ್ಕೆ ಇವತ್ತಿವರೆಗೂ ಗಂಗೆ ಬೆಳಗ್ಗೆ ಹೊತ್ತೆಲ್ಲ ಕಮ್ಮಿ ಆಗಿರ್ತಾಳೆ, ರಾತ್ರಿ ಹೊತ್ತು ನೋಡ್ಕೊ ಜೀವನ ಎಲ್ಲ ಪೂರ್ತಿ ಮುಳುಗೋಗಿದೆಯೇನೋ, ಎಲ್ಲ ದೇವಾಲಯಗಳು ಮುಳುಗೋಗಿದೆಯೇನೋ, ಆ ಎತ್ತರ ಸ್ಥಾನದಲ್ಲಿ ಇರ್ತಾರೇನೋ ಅನ್ನೋದು ಬಹಳ ವಿಶೇಷತೆ. ಇಲ್ಲಿ ಏನು ಮಾಡ್ತಾರೆ, ಸರ್ವೇ ಸುಖಿನೋ ಭವಂತು ಅಂತಕ್ಕಂಥ ವಿಚಾರ. ಎಲ್ಲ ಜನಗಳು
ಎಂಥ ವರ್ಗದವರು, ಎಂಥ ಜಾತಿಯವರು ಎಲ್ಲರೂ ಇಲ್ಲಿರ್ತಾರೆ. ಆದರೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಜನಾಂಗ ಇದೆ. ಆ ಜನಾಂಗ ಏನು ಅಂದರೆ ದಡದ ಆ ಭಾಗದಲ್ಲಿ ಇರ್ತಾರೆ. ದಡದ ಆ ಭಾಗದಲ್ಲಿ ಏನು ಮಾಡ್ತಾರೆ, ಭೂತ ಪ್ರೇತ ಪಿಶಾಚಿಗಳ ಜೊತೆಗೆ ಕೂತ್ಕೊಂಡು ಆಹಾ ಏನೋ ಮಾತಾಡ್ತಾ ಇದ್ದಾರೇನೋ ಅನ್ಕೋಬೇಕು. ಹೇಗೆ ಅಂದ್ಕೊಂತೀರಾ, ಪ್ರತಿಯೊಬ್ಬ ಮನುಷ್ಯ ಸತ್ತಾಗ ಹೆಣ ಅರ್ಧಂಬರ್ಧಾಗಿತ್ತು ಅಂದರೆ ಹೇಳ್ಕೊಂಡು ಹೋಗ್ತಾರೆ. ಇಲ್ಲ ಅವನ ಕೈಯಲ್ಲಿ ದುಡ್ಡು ಕಾಸಿಲ್ವ, ಎಲ್ಲೋ ಒಂದು ಕಡೆ ಒಂದಷ್ಟು ಮರಗಳಲ್ಲಿ ಹಾಕಿ ಸುಟ್ಟಿರ್ತಾನೆ ಹೆಣನ. ಅದು ಪೂರ್ತಿ ಸುಟ್ಟಿರಲ್ಲ, ಇವನು ಬಿಟ್ಬಿಟ್ಟು ಯಾರು ನೋಡ್ತಾರೆ ಏನೋ, ದುಡ್ಡು ಕೊಡಬೇಕು, ನನ್ನ ಕೈಯಲ್ಲಿ ದುಡ್ಡಿಲ್ಲ, ಸುಟ್ಟು ಬಿಸಾಕ್ಬಿಟ್ಟು ಬಂದ್ಬೇಡ ಅಂತ ಅರ್ಧಂಬರ್ಧ ಬಂದ್ಬಿಡ್ತಾನೆ. ಆ ಅರ್ಧಂಬರ್ಧ ಇದ್ದಾಗ ಹಂಗೆ ಉದ್ಭವ ಆಗ್ತಾ ಇರ್ತಾಳೆ, ಅಂದರೆ ಉಕ್ತಾ ಇರ್ತಾಳೆ ಸಾಯಂಕಾಲ ಸಂಜೆ ಆಗ್ತಾ. ಆಗ ಕೆಳಗಿನ ಭಾಗದಲ್ಲಿ ಇವನೆಲ್ಲೋ ದಡೆ ತೀರದಲ್ಲಿ ಮಾಡಿರ್ತಕ್ಕಂಥದ್ದು ಹಾಗೇ ದಂಡೆಯಿಂದ ಮೇಲ್ಭಾಗಕ್ಕೆ ಬಂದ್ಬಿಡ್ತಾನೆ. ಹೆಣ ಏನಾಯ್ತೋ ತೇಲ್ಕೊಂಡು ಸೌದೆಗಳ ಸಮೇತ ಅರ್ಧಂಬರ್ಧ ಬೆಂದೋಗಿರೋ ಸಮೇತ ಹೊರಟೋಗ್ತಾ ಇರುತ್ತೆ. ಆ ಕಡೆ ಹೋದಾಗ ಹೆಣ ಹೇಳ್ಕೊತಾರೆ, ನೋಡ್ತಾರೆ ಪೂರ್ತಿ ಇದೆಯಾ ಹೆಣ, ಅರ್ಧಂಬರ್ಧ ಇದೆಯಾ, ಕೈ ಕಾಲು ಮಾತ್ರ ಸುಟ್ಟಿದ್ಯಾ. ಇಂಥ ಹೆಣಗಳನ್ನ ವಿಚಿತ್ರ ರೂಪ ಅಂಥ ಹೆಣಗಳನ್ನ ಅವ್ರು ಎತ್ತಿಟ್ಕೊಂಡು ಭೂತಗಳನ್ನ ಒಂದು ಗ್ಲಾಸ್ ಗಾಜಿನ ಬಾಸಲ್ಲಿ ವಶೀಕರಣ ಮಾಡ್ಕೊಂಡಿರ್ತಾರೆ. ಆ ಭೂತಗಳನ್ನು ವಶೀಕರಣ ಮಾಡಿ ಮೂಲಮಂತ್ರವನ್ನು ಇದರಲ್ಲಿ ಹಾಕ್ತಾರೆ. ನೀವೆಲ್ಲ ಸಿನಿಮಾ ನೋಡಿರ್ಬೋದು, ಭಾಳ ಚೆನ್ನಾಗಿ ಇಂಗ್ಲೀಷ್ ಪಿಕ್ಚರ್ಗಳು ತೆಗೆದಾಗ ಆ ವಿಶೇಷವಾಗಿರ್ತಕ್ಕಂಥ ಪ್ರೇತಗಳನ್ನ ಹೀಗೆ ವಶೀಕರಣ ಮಾಡ್ಕೊಳ್ಳೋದು, ಇಲ್ಲಿಂದ ಹಾಗೆ ಹೋಗೋದು, ಆ ಹೂ ಅನ್ನುತ್ತೆ ಅನ್ನೋದು, ಇದೆಲ್ಲ ಅವ್ರು ಮಾಡ್ತಾರೆ ಅನ್ನೋದಲ್ಲ. ಅಲ್ಲೂ ಯಾವ ದೇಶಕ ಮಾಡಿರ್ತಾನೋ ಅವನಿಗೆ ಆ ಸಿಕ್ಸ್ತ್ ಸೆನ್ಸ್ ಅನ್ನೋದು ಭಗವಂತ ಆ ಮುಖಾಂತರವಾಗಿ ಚಿತ್ರೀಕರಣ ಮಾಡೋಕ್ಕೋಸ್ಕರ ಅವನಿಗೆ ಮನಸ್ಸಲ್ಲಿ ಹೋಗಿರ್ತಾನೆ. ಇವನಿಗೆ ನಿಜವಾದ ಜೀವನವನ್ನು ಇದನ್ನು ನೋಡಬೇಕು ಅಂದರೆ ನಿಮಗೆ ಆಸೆ ಇದ್ದರೆ ಖಂಡಿತ ಕಾಶಿ ಯಾತ್ರೆಗೆ ಮಾಡಬೇಕಾದ್ರೆ ಕಾಶಿಗೆ ಹೋದಾಗ ಪಕ್ಕದ ದಡೆಯಲ್ಲಿ ಆ ದಂಡೆ ತೀರ ದಾಟ್ತಾ ಎಲ್ಲಿ ಹೋಗಬೇಕು ಅಂದರೆ ಗೋದಾವರಿ ಘಾಟ್ ಅಂತಿದೆ. ಗೋದಾವರಿ ಘಾಟ್ ಎದುರು ಭಾಗದಲ್ಲಿ ಒಂದು ದ್ವೀಪ ಇದೆ. ಆ ದ್ವೀಪದಲ್ಲಿ ನೋಡಬೇಕು. ಏನು ಎಲ್ಲ ಅಗೋರಿಗಳು ಅನ್ಕೊಂತೀವಿ, ಖಂಡಿತ ಅವರ ಅಗೋರಿಗಳೆಲ್ಲ ಅವ ಭೂತ ಪ್ರೇತ ಪಿಶಾಚಿಗಳನ್ನ ಅಥರ್ವಣ ಶೇಷದಲ್ಲಿ ವಶೀಕರಣ ಮಾಡಿಕೊಳ್ಳೋರು. ಈ ಹೆಣಗಳನ್ನ ಸಿಕ್ಕಿದ್ರೆ ಎತ್ತಾಕೊಂಡು ಎಳ್ಕೊಂಡ್ಬಿಡ್ತಾರೆ, ಅದಕ್ಕೆ ಬಿಟ್ಟಿರ್ತಾರೆ. ಆ ಆತ್ಮ ಹೆಂಗೋಗಿರುತ್ತೆ ಅಂದರೆ ಏನೋ ಹಿಂಗೆಲ್ಲ ಸುಟ್ಟೋದಂಗಿದೆಯೋ, ಇವನು ಭಿಕ್ಷೋನು ಹಿಂಗಿರ್ತಾನೆ ಅಂತೀರ ನೀವು. ಹೆಣನ ಆತ್ಮವನ್ನು ಸೇರಿಸಿದಾಗ ಈ ಭಿಕ್ಷೋನು ಹೇಗೆ ನೋಡ್ತಾ ಇರ್ತಾನೆ, ಆ ಕಣ್ಣು ಉಚ್ಕೊಂಡ್ಬಿಟ್ಟಿರುತ್ತೆ, ದೇಹ ಅರ್ಧಂಬರ್ಧ, ಕಾಲೆಲ್ಲ ಸುಟ್ಟೋದಂಗಿದೆಯಲ್ಲೋ ಅಂದ್ಕೊಂಡು ನೀವು ಅನ್ಕೊಂತೀರಾ. ಆದರೆ ಆ ಹೆಣದೊಳಗೆ ಈ ಭೂತವನ್ನು ಸೇರಿಸಿ ಅವನ್ನ ಮತ್ತೆ ಜೀವಂತ ಮಾಡಿರ್ತಾರೆ. ಅವ್ನು ಕೂತ್ಕೊಂಡು ತಟ್ಟೆ ಇಡ್ರೆ ಸಾಕು ಹಿಂಗೆ ಏನು ಭಯಂಕರವಾಗಿದೆ ಅನ್ಸುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಗೊತ್ತಾ, ಬಟ್ಟೆ ಪೂರ್ತಿ ಮುಸ್ಕಾಕ್ಬಿಡ್ತಾರೆ, ದೇಹ ಹೆಂಗಿದೆ ಅಂತ ತೋರಿಸಲ್ಲ, ಮಖ ಮಾತ್ರ ಹಾಗಿರುತ್ತೆ. ಆ ಮಖ ಅವ್ನು ಕೂತ್ಕೊಂಡು ಹಿಂಗೆ ಕೂತಿರ್ತಾನೆ, ಒಳ್ಳೆ ಮುದುಗುಬೆ ಇದ್ದಂಗೆ. ಆವಾಗ ನೀವು ಅಲ್ಲಿ ಹೋಗಿ ದುಡ್ಡು ಹಾಕಬೇಕು ಅಂತ ಭಿಕ್ಷದವ್ನು ನೋಡ್ತಾನೆ, ಏನೂ ಕೇಳಲ್ಲ, ಬಾಯಿ ಬಿಟ್ಟಾಗಲ್ಲ. ಹೆಣ ಸತ್ತೋಗಿರ್ತಕ್ಕಂಥ ಭೂತ ಮಾತ್ರ ಬಿಟ್ಟಿರ್ತಾರೆ, ಜೀವ ಒಳಗೆ ಆತ್ಮ. ತಿರುಗಿ ರಾತ್ರಿ ಏನು ಮಾಡ್ತಾರೆ, ಈ ಬಾಟ್ಲಲ್ಲಿ ಎತ್ಬಿಟ್ಟು ಹಾಕೊಂಡ್ಬಿಡ್ತಾರೆ, ಇದು ಮತ್ತೆ ಹೆಣವಾಗಿ ಮಲಗಿರುತ್ತೆ. ಹಾಗೆ ವಸೂಲು ಮಾಡಿಕೊಂಡು ಜೀವನ ಮಾಡೋರು ಬಹಳ ಜನ ಇದ್ದಾರೆ. ಕಾಶಿಲಿ ಒಳ್ಳೆಯದು ಕೆಟ್ಟದು ಎಲ್ಲ ಇದೆ. ಜೀವನದ ಮಹಾರಾಜರ ಕಾಲದಿಂದ ಹಿಡಿದು ದಾರಿದ್ರ್ಯವರೆಗೂ ಎಲ್ಲವೂ ಇದೆ. ಅಂದರೆ ಮೇಲಿಂದ ಕೆಳಗೆ ಬರತಕ್ಕಂಥ ಈ ಜೀವನವನ್ನು ಕಾಶಿ ಯಾತ್ರೆ ಅಂತ ಕರೀತಾರೆ. ಅದಕ್ಕೆ ವಿಶ್ವಾಮಿತ್ರ ಋಷಿ ಏನು ಹೇಳ್ತಾರೆ, ಏನು ಆ ಕಾಲದಲ್ಲಿ ಸತ್ಯ ಹರಿಶ್ಚಂದ್ರ ಮಹಾರಾಜನಾಗಿದ್ದ ಆ ಸ್ಥಳಕ್ಕೆ ಬಂದು ಇವತ್ತು ಕಾಶಿ ಯಾತ್ರೆ ಅವನು ಬರೀ ಸ್ಮಶಾನವನ್ನು ಕಾಯೋನಾದ. ಅಂದರೆ ನಿಮ್ಮ ಜೀವನವನ್ನು ಕಾಲಚಕ್ರ ಹೀಗೂ ತಿರುಗಿಸ್ಬೋದು ಭಗವಂತ, ಹಾಗೂ ತಿರುಗಿಸ್ಬೋದು ಅನ್ನೋ ಸತ್ಯ ಘಟನೆಯನ್ನು ತೋರಿಸೋದೇ ಕಾಶಿ ಯಾತ್ರೆ ಮಹಿಮೆ. ಇಂಥ ಒಂದು ಕಾಶಿ ಯಾತ್ರೆ ಮಹಿಮೆ ಪ್ರತಿ ನಿಮಗೆ ತೋರಿಸ್ಬೇಕು, ಆ ವಿಜುವಲ್ಸ್ ತೋರಿಸ್ಬೇಕು, ಅಲ್ಲಿರ್ತಕ್ಕಂಥ ದೃಶ್ಯಾವಳಿಗಳು ನಿಮಗೆ ತೋರಿಸ್ಬೇಕು, ಎಷ್ಟು ಮಟ್ಟಿಗೆ ಕಷ್ಟ, ಅಲ್ಲಿರ್ತಕ್ಕಂಥ ದೇವಿ ಆರಾಧನೆಗಳು, ಪೂಜೆ ಪುನಸ್ಕಾರಗಳು, ಆರತಿಗಳು, ಏನು ಆನಂದ. ಸ್ಮಶಾನದಲ್ಲಿ ಹೆಣ ಸುಡೋದ್ರಿಂದ ಹಿಡಿದು ಮನುಷ್ಯ ಹುಟ್ಟಿದಾಗ ಸತ್ಯಮೇವ ಜಯತೆ ಅಂತ ಹುಟ್ಟತಕ್ಕಂಥ ಅವಕಾಶ. ಎಲ್ಲಾ ಜಾತಿ ವರ್ಗದವರು ಕೂತಿರ್ತಾರೆ, ಯಾರು ಅಂತ ಗೊತ್ತಾಗದೆ ಅಲ್ಲಿ ಸುಲಿಗೆಯಿಂದ ಹಿಡಿದು ದುಡ್ಡು ದರೋಡೆಯಿಂದ ಹಿಡಿದು ಕಳತನದಿಂದ ಹಿಡಿದು ಕಾಶಿ ವಿಶ್ವನಾಥ ಕಣ್ಮುಚ್ಕೊಂಡು ಕೂತಿಯಾನ, ಇದೆಲ್ಲ ಕಣ್ಮುಂದೆ ನಡೀತಾ ಇದೆಯಾ ಅನ್ನೋ ದೃಶ್ಯಗಳು ಬಹಳ ಚೆನ್ನಾಗಿ ಅದ್ಭುತವಾಗಿ ಕಾಣ್ತಾ ಇರುತ್ತೆ. ಇದನ್ನೆಲ್ಲ ನೋಡೋಕ್ಕೆ ಆಸಕ್ತರಾಗಿರ್ತಕ್ಕಂಥವ್ರು ಬಾಯಿ ಮುಚ್ಕೊಂಡು ಪ್ರತಿದಿನ ಯಾವುದೇ ಕಾರ್ಯಕ್ರಮಗಳು ನೋಡದೆ ಲಕ್ಷಣವಾಗಿ ಇದನ್ನು ಬೆಳಗಿನ ಜಾವ 9 ಗಂಟೆಯಿಂದ 10 ಗಂಟೆ ಸಮಯದಲ್ಲಿ ನೋಡಿದ್ರೆ ಒಂದ್ರ ಮೇಲೊಂದು ಆನಂದ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ಬ್ರಹ್ಮಾಂಡ.